ಮಳೆ ಬರುವಾಗ ಸಾಯಂಕಾಲ ಬಿಸಿ ಬಿಸಿ ಚಹಾ ಜೊತೆ ಏನಾರ ಕರಂ ಕುರಂ ತಿನ್ಬೇಕು ಅಂತ ಅನಿಸ್ತಾನೆ ಇರತ್ತೆ. ಅದರಲ್ಲಂತೂ ನಮ್ಮ ಧಾರವಾಡದಾಗ 4-5 ದಿನ ಆತು ಮಳೆ ಬಿಟ್ಟು ಬಿಡದೆ ಸುರಿತಾ ಇದೆ. ಸೊ ನಮ್ಮ ಮನೆಯಲ್ಲಿ ಸಹ ನಾವು ಸಾಯಂಕಾಲ ಚಹಾ ಮಾಡಿದಾಗ ಏನಾದರೂ ಮಾಡ್ತಾನೆ ಇರ್ತೀವಿ. ನಿನ್ನೆ ಈ ರೆಸಿಪಿ ಟ್ರೈ ಮಾಡಿದ್ದೆ, ಭಾರಿ ಮಸ್ತ್ ಆಗಿತ್ತು. ಬರ್ರಿ ನಿಮ್ಮ ಜೊತೆನೂ ಇದನ್ನು ಶೇರ್ ಮಾಡ್ತೀನಿ. ಇದನ್ನು ಮಾಡೋಕ್ಕೆ ಯಾವುದೇ ಥರದ ಹಿಟ್ಟು ಅಥವಾ ಕಡಲೆಬೇಳೆ ಕಡಲೆ ಹಿಟ್ಟು ಏನೂ ಬೇಕಾಗಲ್ಲ. ಕೇವಲ 1 ಕಪ್ ರವೆಯಿಂದ ಇದನ್ನು ನೀವು ತಯಾರಿಸಬಹುದು, ಅದು ಕೂಡ 5 ನಿಮಿಷದಲ್ಲಿ. ಹಾಗಾದರೆ ತಡ ಮಾಡದೆ ಈ ತುಂಬ ರುಚಿಯಾಗಿರೋ ಪದಾರ್ಥ ಹೇಗೆ ತಯಾರಿಸೋದು ಅಂತ ನೋಡೋಣ ಬನ್ನಿ. ಇದನ್ನು ಮಾಡೋಕ್ಕೆ ನಾನು ಇಲ್ಲಿ 1 ಈರುಳ್ಳಿನ ಈ ರೀತಿ ಒಂದು ಸ್ವಲ್ಪ ದೊಡ್ಡ ಸೈಜ್ನಲ್ಲಿ ಕಟ್ ಮಾಡ್ಕೊಂಡು ತಗೊತಾ ಇದ್ದೀನಿ. ಇದನ್ನ ಕೈನಿಂದ ಈ ರೀತಿ ಒಂದು ಸ್ವಲ್ಪ ಬಿಡಿಸಿ ತಗೊಳ್ಳೋಣ. ಅಂದರೆ ಇದ್ರ ಲೇಯರ್ಸ್ ಏನಿದಾವೆ ನೋಡ್ರಿ, ಇವು ಬೇರೆ ಬೇರೆ ಆಗಬೇಕು. ಈರುಳ್ಳಿನ ನಾನು ಇಲ್ಲಿ ಕಟ್ ಮಾಡಿದ್ದೀನಿ ನೋಡ್ರಿ. ಈ ರೀತಿ ಒಂದು ಸ್ವಲ್ಪ ದೊಡ್ಡ ದೊಡ್ಡ ಸೈಜ್ನಲ್ಲಿನೇ ಕಟ್ ಮಾಡ್ರಿ. ಅಂದರೆ ನಾವು ಮಾಡ್ತಾ ಇರೋ ರೆಸಿಪಿಯಲ್ಲಿ ಇದು ಚೆನ್ನಾಗಿ ಫ್ರೈ ಆಗತ್ತೆ. ಈ ರೀತಿ ಇದನ್ನು ಬಿಡಿಸ್ಕೊಂಡು ತಗೊಂಡ ನಂತರ ಇವಾಗ ಇದರಲ್ಲಿ ಕರಿಬೇವು ಹಾಕೋಣ. ಒಂದು 10-15 ಕರಿಬೇವಿನ ಎಲೆ ತಗೊತಾ ಇದ್ದೀನಿ. ಇವನ್ನ ನೋಡ್ರಿ ಕೈನಿಂದ ಈ ರೀತಿ ಮುರಿದು ಹಾಕ್ರಿ. ಚಾಕುನಿಂದ ಕಟ್ ಮಾಡಿ ಹಾಕಬೇಡ್ರಿ, ಈ ರೀತಿ ಮುರಿದೇ ಹಾಕ್ರಿ. ಅಂದರೆ ಇದ್ರ ಫ್ಲೇವರ್ ನಾವು ಮಾಡ್ತಾ ಇರೋ ಈ ರೆಸಿಪಿಯಲ್ಲಿ ಬಹಳ ಚೆನ್ನಾಗಿ ಬರುತ್ತೆ. ಒಂದು ಸ್ವಲ್ಪ ಪುದೀನ ಎಲೆ ಹಾಕ್ತಾ ಇದ್ದೀನಿ. ಇದು ಆಪ್ಷನಲ್ ಇದೆ, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಒಂದು 4-5 ಪುದೀನ ಎಲೆ ಈ ರೀತಿ ಕೈನಿಂದ ಮುರಿದೇ ಹಾಕ್ರಿ. ಖಾರಕ್ಕೆ ಬೇಕಾದಷ್ಟು ಹಸಿ ಮೆಣಸಿನ್ಕಾಯಿನ ಸಣ್ಣಕ್ಕೆ ಹೆಚ್ಚಿ ಹಾಕ್ತಾ ಇದ್ದೀನಿ. ಅರ್ಧ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಥವಾ ನೀವು ಇವನ್ನ ಸಣ್ಣಕ್ಕೆ ಹೆಚ್ಚಿ ಸಹ ಹಾಕಬಹುದು. ಕೊತ್ತಂಬರಿ ಹಾಕಿ ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ರಿ. ಅರ್ಧ ಚಮಚ ಅಷ್ಟೇ ಅಜ್ವಾನ ನೋಡ್ರಿ ಕೈನಿಂದ ಈ ರೀತಿ ಒಂದು ಸ್ವಲ್ಪ ತಿಕ್ಕಿ ಹಾಕ್ರಿ. ಅಜ್ವಾನ ನಮ್ಮ ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ, ಸೊ ಇದನ್ನು ಖಂಡಿತ ಹಾಕ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಕಲಿಸ್ಕೊಂಡು ತಗೊಳ್ಳೋಣ. ಈ ರೀತಿ ಕಲಿಸ್ಕೊಂಡ ನಂತರ ನಾನು ಇಲ್ಲಿ ಒಂದು ಹಸಿ ಬಟಾಟೆ ಅಂದರೆ ಆಲೂಗಡ್ಡೆ ತಗೊತಾ ಇದ್ದೀನಿ. ಇದನ್ನು ನಾವು ಹೆರಿಸ್ತಾ ಇದ್ದೀವಿ. ಆಲೂಗಡ್ಡೆ ಬೇಡ ಅಂದರೆ ನೀವು ಇದನ್ನು ಹಾಕದೆ ಸಹ ಈ ರೆಸಿಪಿ ಮಾಡ್ಬೋದು. ಆದರೆ ಇದನ್ನು ಹಾಕೋದ್ರಿಂದ ನಾವು ಮಾಡ್ತಾ ಇರೋ ಈ ಪದಾರ್ಥದ ರುಚಿ ಡಬಲ್ ಆಗತ್ತೆ ಅಂತಲೇ ಹೇಳ್ಬೋದು. ಈ ರೀತಿ ಇದನ್ನು ಹೆರ್ಜಿದ ನಂತರ ಇವಾಗ ಇದನ್ನು 1-2-3 ನೀರಿನಿಂದ ಚೆನ್ನಾಗಿ ತೊಳೆದು ತಗೋರಿ. ಇದನ್ನು ತೊಳೆಯೋದ್ರಿಂದ ಇದರಲ್ಲಿನ ಸ್ಟಾರ್ಚ್ ಪ್ರಮಾಣ ಕಡಿಮೆ ಆಗತ್ತೆ. ಈ ರೀತಿ ತೊಳೆದ ನಂತರ ಇದರಲ್ಲಿನ ಪೂರ್ತಿ ನೀರು ಈ ರೀತಿ ಬಸ್ತು. ಇದನ್ನು ನಾವು ಉಳ್ಳಾಗಡ್ಡಿ ಮಿಕ್ಸ್ಚರ್ ಏನು ರೆಡಿ ಮಾಡಿದ್ವಿ ನೋಡ್ರಿ ಇದರಲ್ಲಿ ಹಾಕ್ರಿ. ಇವಾಗ ಇದನ್ನು ನಾವು ಉಳ್ಳಾಗಡ್ಡಿ ಮಿಕ್ಸ್ಚರ್ ಏನು ತಯಾರಿಸಿ ಇಟ್ಟಿದ್ವಿ ನೋಡ್ರಿ ಅದರಲ್ಲಿ ಈ ರೀತಿ ನೀರು ಬಸ್ತು ಹಾಕ್ರಿ. ಇದನ್ನು ಮಿಕ್ಸ್ ಮಾಡ್ಕೊಂಡು ತಗೊಳ್ಳೋಣ. ಈ ರೀತಿ ಮಿಕ್ಸ್ ಮಾಡ್ಕೊಂಡ ನಂತರ ಇವಾಗ ನಾನು ಇದರಲ್ಲಿ 1 ಕಪ್ನಷ್ಟು ಚಿರೋಟಿ ರವೆ ಹಾಕ್ತಾ ಇದ್ದೀನಿ. ಚಿರೋಟಿ ರವೆ ಅಥವಾ ಬಾಂಬೆ ರವೆ ಇರುತ್ತೆ ನೋಡ್ರಿ, ಅದನ್ನು ಹಾಕ್ಬಹುದು. ಒಂದು ಸ್ವಲ್ಪ ಸೈಜ್ ಡಿಫ್ರೆನ್ಸ್ ಇರುತ್ತೆ, ಅಂದರೆ ಇದು ಬಹಳ ಜಿನ್ನಗೆ ಇದೆ, ಅದು ಒಂದು ಸ್ವಲ್ಪ ಉಟ್ಟಿರುತ್ತೆ. ಸೊ ಈ ಚಿರೋಟಿ ರವಾನ ಹಾಕಿ ಇವಾಗ ನಾನು ಗ್ಯಾಸ್ ಮೇಲೆ ಒಂದು ದೊಡ್ಡ ಚಮಚೆಯಷ್ಟು ಎಣ್ಣೆ ಬಿಸಿ ಮಾಡ್ತಾ ಇದ್ದೀನಿ. ಇದು ಚೆನ್ನಾಗಿ ಕಡಕ್ ಬಿಸಿ ಆಗಬೇಕು. ಇದನ್ನು ಈ ರವಾದಲ್ಲಿ ಹಾಕಿ ಮುಂಚೆ ಸ್ಪೂನ್ನಿಂದ ಕಲಿಸ್ಕೊಂಡು ತಗೋರಿ. ಇದು ಬಹಳ ಬಿಸಿ ಇರುತ್ತೆ, ಕೈನಿಂದ ಮುಟ್ಟೋಕೆ ಹೋಗಬೇಡ್ರಿ. ನಾವು ಹಾಕಿರೋ ಈ ಎಣ್ಣೆ ಇದರಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಈ ರೀತಿ ಇದನ್ನು ಕಲಿಸ್ಕೊಂಡ ನಂತರ ಇವಾಗ ಇದರಲ್ಲಿ 1/4 ಚಮಚೆಯಷ್ಟು ಅಡುಗೆ ಸೋಡಾ ಹಾಕ್ರಿ. ಇದನ್ನು ನಾವು ಮೊಸರು ಹಾಕಿ ಕಲಿಸ್ಬೇಕು. ಸೊ ಮುಂಚೆ ನಾನು ಇಲ್ಲಿ ಒಂದು ಸ್ವಲ್ಪ ಅಂದರೆ ಒಂದು 2-3 ಚಮಚೆಯಷ್ಟು ಆಗ್ಬೋದು ಅಷ್ಟು ಮೊಸರು ಹಾಕ್ತಾ ಇದ್ದೀನಿ. ಒಂದೇ ಸತಿ ಬಹಳ ಮೊಸರು ಹಾಕಬೇಡ್ರಿ, ಇಲ್ಲಾಂದರೆ ಇದು ತೆಳ್ಳಗೆ ಆಗುತ್ತೆ. ನೋಡಿಕೊಂಡು ಸ್ವಲ್ಪ ಮೊಸರು ಹಾಕ್ತಾ ಇದನ್ನು ಕಲಿಸ್ಕೊಂಡು ತಗೊಳ್ಳೋಣ. ಸ್ವಲ್ಪ ಮೊಸರು ಮತ್ತು ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ಕಲಿಸ್ಕೋಬಹುದು. ನಾನು ಇಲ್ಲಿ 2ನೇ ಸತಿ ಒಂದು 2 ಚಮಚೆಯಷ್ಟು ಮೊಸರು ಹಾಕಿದ್ದೀನಿ. ಇವಾಗ ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ಕಲಿಸ್ಕೊಂಡು ತಗೊಳ್ಳೋಣ. ಇದನ್ನು ಒಂದು ಸ್ವಲ್ಪ ಮೆತ್ತಗೆ ಕಲಿಸ್ಕೊಂಡು ತಗೋರಿ, ಯಾಕಂದರೆ ರವೆ ಹೇಗೆ ನೆನೆಯುತ್ತೆ ನೋಡ್ರಿ ಹಾಗೆ ಅದು ಮೊಸರು ಹೀರ್ಕೊಂಡು ಒಂದು ಸ್ವಲ್ಪ ಗಟ್ಟಿ ಆಗತ್ತೆ ನೋಡ್ರಿ. ಈ ರೀತಿ ಕಲಿಸ್ಕೊಂಡ ನಂತರ ಇವಾಗ ಒಂದು ದೊಡ್ಡ ನಿಂಬೆ ಹಣ್ಣಿನ ಗಾತ್ರದಷ್ಟು ಹಿಟ್ಟು ತಗೊಂಡು ಇದನ್ನು ಅಂಗೈ ಮೇಲೆ ನೋಡ್ರಿ ಈ ರೀತಿ ಪ್ರೆಸ್ ಮಾಡ್ತಾ ವಡಿ ಥರ ಇದನ್ನು ರೆಡಿ ಮಾಡ್ಕೊಂಡು ತಗೋರಿ. ಇದನ್ನು ಒಂದು ಸ್ವಲ್ಪ ತೆಳ್ಳಗೆನೆ ತಟ್ರಿ, ಅಂದರೆ ಒಳಗೆ ಸಹ ಚೆನ್ನಾಗಿ ಬೇಯುತ್ತೆ. ಈ ರೀತಿ ಕೈ ಮೇಲೆ ತಟ್ಟೋದು ಕಷ್ಟ ಅನಿಸಿದರೆ ಇನ್ನೊಂದು ಮೆಥಡ್ ಇದೆ, ಅದನ್ನು ಸಹ ತೋರಿಸ್ಕೊಡ್ತೀನಿ ನೋಡ್ರಿ. ಇದು ಇಷ್ಟು ತೆಳ್ಳಗೆ ಇರಲಿ. ಕೈಗೆ ಇದು ಅಂಟ್ತಾ ಇದೆ ಅಂತ ಅನಿಸಿದರೆ ಒಂದು ಸ್ವಲ್ಪ ಎಣ್ಣೆ ಅಥವಾ ನೀರು ಸವರ್ಕೊಂಡು ನಂತರ ಇದನ್ನು ತಟ್ರಿ. ಅಥವಾ ನೀವು ಈ ರೀತಿ ಸ್ಕ್ವೇರ್ ಆಕಾರದಲ್ಲಿ ಹಾಲಿನ ಪ್ಯಾಕೆಟ್ ಅಥವಾ ಎಣ್ಣೆ ಪ್ಯಾಕೆಟ್ನ ಕಟ್ ಮಾಡಿಕೊಂಡು ಒಂದು ಸ್ವಲ್ಪ ಎಣ್ಣೆ ಸವರಿ ಅದ್ರ ಮೇಲೆ ಇದನ್ನು ಈ ರೀತಿ ತಟ್ಟಿ ತಗೋಬಹುದು. ಈ ರೀತಿ ಕೂಡ ಬಹಳ ಈಸಿ ಆಗುತ್ತೆ. ನಾನು ಇದೇ ರೀತಿ ಇವನ್ನ ತಯಾರಿಸ್ತಾ ಇದ್ದೀನಿ.
ನಿಮಗೆ ಯಾವ ಮೆಥಡ್ ಈಸಿ ಅನ್ಸುತ್ತೆ ಅಥವಾ ಯಾವುದು ಬೇಗ ಬೇಗ ಆಗ್ಬಹುದು ಅಂತ ಅನ್ಸುತ್ತೆ ಅದನ್ನೇ ಫಾಲೋ ಮಾಡ್ರಿ. ನೋಡ್ರಿ ಎಷ್ಟು ಈಸಿಯಾಗಿ ಇದು ರೆಡಿ ಆಯಿತು. ಇವಾಗ ಇವನ್ನ ಫ್ರೈ ಮಾಡ್ಕೊಂಡು ತಗೊಳ್ಳೋಣ. ಇವನ್ನ ಫ್ರೈ ಮಾಡೋಕ್ಕೆ ನಾನು ಇಲ್ಲಿ ಅಗಾರೋ ಮಲ್ಟಿ ಕುಕಿಂಗ್ ಪಾಟ್ ಯೂಸ್ ಮಾಡ್ತಾ ಇದ್ದೀನಿ. ಎಣ್ಣೆ ಬಿಸಿ ಆಗಿದೆ. ಇವನ್ನ ಎಣ್ಣೆಯಲ್ಲಿ ಹಾಕೋಣ. ಇವನು ಒಂದು ಸ್ವಲ್ಪ ಅಗ್ಲ ತಳ ಇರೋ ಪಾತ್ರೆಯಲ್ಲಿ ಫ್ರೈ ಮಾಡ್ರಿ. ಅಂದರೆ ನೀವು ಒಂದೇ ಸತಿ ಒಂದು 2-3 ವಡಿನ ಫ್ರೈ ಮಾಡ್ಬೋದು ಮತ್ತು ಕಡಿಮೆ ಎಣ್ಣೆ ಸಹ ಬೇಕಾಗತ್ತೆ. ಈ ವಡಿ ಜಾಸ್ತಿ ಎಣ್ಣೆ ಹೀರಲ್ಲ. ನೋಡ್ರಿ ಕೆಳಗಿನ ಸೈಡ್ ಇವು ಫ್ರೈ ಆದ ನಂತರ ಇವನ್ನ ನಿಧಾನಕ್ಕೆ ಹೊಳಸಿ ಹಾಕ್ರಿ. 2 ಸೈಡ್ ಈ ರೀತಿ ಅಲ್ಟರ್ನೇಟ್ಲಿ ಹೊಳಸಿ ಹಾಕ್ತಾನೆ ಇವನ್ನ 2 ಸೈಡ್ ಹೊಂಬಣ್ಣ ಬರೋವರೆಗೂ ಫ್ರೈ ಮಾಡ್ರಿ. ಈ ರೀತಿ ಅಲ್ಟರ್ನೇಟ್ಲಿ ಹೊಳಸಿ ಹಾಕ್ತಾನೆ 2 ಸೈಡ್ ಹೊಂಬಣ್ಣ ಬರೋವರೆಗೂ ಇವನ್ನ ನಾವು ಫ್ರೈ ಮಾಡ್ತಾ ಇದ್ದೀವಿ. 2 ಸೈಡ್ ಒಂದು ಸ್ವಲ್ಪ ಲೈಟ್ ಆಗಿ ಹೊಂಬಣ್ಣ ಬಂದ ನಂತರ ಇವನ್ನ ತೆಗೆದು ಬಿಡ್ರಿ. ನಿಮಗೆ ಇವು ಬಹಳ ಕ್ರಿಸ್ಪಿ ಬೇಕು ಅಂದರೆ ಒಂದು ಸ್ವಲ್ಪ ಡಾರ್ಕ್ ಹೊಂಬಣ್ಣ ಬರೋವರೆಗೂ ಫ್ರೈ ಮಾಡ್ರಿ. ಆದರೆ ಬಹಳ ಡಾರ್ಕ್ ಹೊಂಬಣ್ಣ ಬರೋವರೆಗೂ ಇವನ್ನ ಫ್ರೈ ಮಾಡಬೇಡ್ರಿ. ಇಲ್ಲಾಂದರೆ ಇದರಲ್ಲಿನ ಈರುಳ್ಳಿ ಹೊತ್ತೋಗ್ಬಿಡತ್ತೆ. ಅದಕ್ಕೆ ಕಹಿ ಟೇಸ್ಟ್ ಬರುತ್ತೆ. ನೋಡ್ರಿ ಇವು ನೋಡೋಕೆ ಎಷ್ಟು ಚಂದ ಕಾಣ್ತಾ ಇದ್ದಾವೆ. ತಿನ್ನೋಕೆ ಅಷ್ಟೇ ಅದ್ಭುತ ರುಚಿ ಆಗಿದ್ದಾವೆ. ನೀವು ಕೂಡ ಈ ಮಳೆಗಾಲದಲ್ಲಿ ಬಿಸಿ ಬಿಸಿ ಚಹಾ ಜೊತೆ ಈ ಬಿಸಿ ಬಿಸಿ ವಡಿ ಮಾಡ್ಕೊಂಡು ತಿನ್ರಿ. ಭಾರಿ ಮಸ್ತ್ ರುಚಿ ಆಗ್ತವೆ. ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಸ್ವಲ್ಪನಾದರೂ ಯೂಸ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಸರ್ಕಲ್ ಜೊತೆ ವಿಡಿಯೋನ ಶೇರ್ ಮಾಡಿ ಪ್ರೋತ್ಸಾಹಿಸಿ. ಇವನ್ನ ಹೀಗೆ ಬಿಸಿದೇ ತಿನ್ರಿ ಅಥವಾ ಮೊಸರಿನ ಜೊತೆ ಸರ್ವ್ ಮಾಡಬಹುದು. ನಿಮ್ಮ ಬ್ಯುಸಿ ಲೈಫ್ನಲ್ಲಿ ಟೈಮ್ ತೆಗೆದು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದ. ಇದೇ ಥರದ ಬಹಳಷ್ಟು ಹೊಸ ಹೊಸ ಇನ್ನೋವೇಟಿವ್ ರೆಸಿಪೀಸ್ಗಾಗಿ ನಮ್ಮ ಚಾನಲ್ ಶ್ರಾವಣಿ ಅಡುಗೆ ಮನೆಯನ್ನು ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದ. ಭೇಟಿಯಾಗೋಣ ಇದೇ ತರಹದ ಮತ್ತೊಂದು ಹೊಸ ರುಚಿಯಾಗಿರೋ ಕರ್ರಂ ಕುರ್ರಂ ಇನ್ನೋವೇಟಿವ್ ರೆಸಿಪಿ ಜೊತೆ.